ಮಾಡಿದಂತಹ ಪಂಥಕ್ಕನುಗುಣವಾಗಿ ವಿನತಾ ದೇವಿಯವರು
ನನ್ನ ತಾಯಿಯವರ ದಾಸಿಯಾಗಿ ಉಳಿದರು. ಕಾಲವೆಷ್ಟೋ ಕಳೆದು ಹೋಯಿತು. ಆದರೆ ಕಾಲಕ್ರಮೇಣ ಅವರಿಗೂ ಒಬ್ಬ ಮಗ ಹುಟ್ಟಿಕೊಂಡ. ಸಮರ್ಥನಾದಂತಹ ಗರುಡ ಯಾವಾಗ ನೋಡಿದ್ರು ನಮ್ಮಲ್ಲಿ ಜಗಳ, ನಮ್ಮನ್ನು ಹೊಡೆದು ಪಡೆದು ಹಿಂಸಿಸುವುದಕ್ಕೆ ತೊಡಗಿದ. ಆದರೆ ಇದನ್ನೇ ಕಂಡಂತಹ ತಾಯಿಯವರು ಒಂದು ಮಾತನ್ನು ಹೇಳಿದರು, ದಾಸ್ಯ ಮುಕ್ತಗೊಳಿಸ್ತೇನೆ, ಆದರೆ ಗರುಡ ಒಂದು ಕೆಲಸವನ್ನು ಮಾಡಬೇಕು. ಸ್ವರ್ಗಲೋಕದಲ್ಲಿರುವಂತಹ ಅಮೃತ ಭಾಂಡವನ್ನು ತಂದು ಒಪ್ಪಿಸಿದೆ ಅಂತಾದ್ರೆ ನಿನ್ನ ದಾಸ್ಯ ನಿವಾರಣೆ ಆಗ್ತದೆ ಎನ್ನುವ ಹಾಗೆ ನನ್ನ ತಾಯಿಯವರ ಮಾತು. ಅದೇ ರೀತಿಯಾಗಿ ಹೋದ ಗರುಡ ಅಮೃತ ಭಾಂಡವನ್ನು ತಂದ ನಮಗೆ ಕೊಡುವುದಕ್ಕಾಗಿ ಮುಂದಾದಂತಹ ಸಂದರ್ಭ ಅವ ಹೇಳಿದಂತಹ ಮಾತು, ಹೋಗಿ ನೀವೆಲ್ಲರೂ ಶುಚಿರ್ಭೂತರಾಗಿ ಬನ್ನಿ ಎನ್ನುವ ಹಾಗೆ ದರ್ಬೆಯ ಮೇಲೆ ಅಮೃತದ ಭಾಂಡವನ್ನು ಇರಿಸಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ದೇವೇಂದ್ರ ಆ ಅಮೃತದ ಭಾಂಡವನ್ನು ಅಪಹರಿಸಿದ. ಇದು ನಮಗೆ ಗೊತ್ತಾಗಲಿಲ್ಲ. ನಾವು ಆಲೋಚನೆ ಮಾಡಿದ್ದು ಅಮೃತ ಇಲ್ಲೇ ಎಲ್ಲಿಯಾದ್ರೂ ಚೆಲ್ಲಿರಬಹುದು ಎನ್ನುವ ಹಾಗೆ. ಇದ್ದದ್ದು ದರ್ಬೆಯ ಮೇಲೆ ತಾನೇ ನಾವಲ್ಲಿ ನೆಕ್ಕುವುದಕ್ಕೆ ಆರಂಭಿಸಿದೆವು. ಆವಾಗ ನೋಡಿ ಹೊಂದಿದ್ದಂತಹ ನಾಲಿಗೆ ಸೀರಾಗಿ ಹೋಯಿತು. ಹೀಗೆ ಹೇಳ್ತಾ ಇದ್ದಾರೆ, ಹಾವುಗಳಿಗೆ ಎರಡು ನಾಲಿಗೆ ಎನ್ನುವ ಹಾಗೆ ಅದು ಆ ಸಂದರ್ಭದಲ್ಲಿ ಹಾಗಾಗಿ ಹೋಯಿತು. ಆದರೆ ಇದೇ ರೀತಿಯಾಗಿ ನಮ್ಮನ್ನು ಮಾನಿಸ್ತಾನೆ ಗರುಡ ಎನ್ನುವ ಹಾಗೆ ಯೋಚಿಸಿದರೆ ಮತ್ತು ನಮ್ಮೊಳಗೆ ವೈಷಮ್ಯ ಎನ್ನುವುದು ಮುಂದುವರಿತಾ ಹೋಯಿತು. ಆದರೆ ಹಿರಿಯವರು ನಮ್ಮ ಮುಂದೆ ಬಂದು ಒಂದು ಒಪ್ಪಂದವನ್ನು ಮಾಡಿದರು. ಇನ್ನು ಮುಂದೆ ಈ ರೀತಿ ಜಗಳ ಮಾಡುವುದು ಸರಿಯಲ್ಲ, ಇದಕ್ಕೆ ಉಪಾಯವನ್ನು ನಾನೇ ಕಂಡುಕೊಂಡಿದ್ದೇನೆ ಎನ್ನುವ ಹಾಗೆ ಹೇಳಿ, ನಾವು ಒಮ್ಮತದಿಂದ ಇರಬೇಕು ಅಂತಾದ್ರೆ ಮುಂದೆ ಒಂದು ದಾರಿ. ಗರುಡ, ನೀನಿನ ಮುಂದೆ ಹಾವುಗಳಿಗೆ ಹಿಂಸೆಯನ್ನು ಕೊಡಬಾರದು, ಬದಲಾಗಿ ನಿನ್ನ ಆಹಾರಕ್ಕಾಗಿ ಒಂದು ಹಾವನ್ನು ಕಳುಹಿಸುವಂತಹ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ ಎನ್ನುವ ಹಾಗೆ ಹಿರಿಯವರು ಹೇಳಿದರು. ಹಿರಿಯವರ ಮಾತನ್ನು ನಾವು ಒಪ್ಪಿದವರಿದ್ದೇವೆ. ಹಾಗೆಂತ ನಮಗೆ ಉಳಿಯುವುದಕ್ಕೊಂದು ಸ್ಥಳ ಬೇಕು ತಾನೇ, ಪ್ರತ್ಯೇಕವಾದಂತಹ ಸ್ಥಳ ರಮಣೀಯಕ ದ್ವೀಪ. ಈ ರಮಣೀಯಕ ದ್ವೀಪದಲ್ಲಿ ಕಾಳಿಂಗನಾದಂತಹ ನಾನು ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ನನ್ನನ್ನು ಓಲೈಸಿದವರು ಬಹುಮಂದಿಗಳಿದ್ದಾರೆ. ಆದರೆ ಅಂದು ನಡೆದಂತಹ ಒಪ್ಪಂದ ಇಂದಿಗೂ ಊರ್ಜಿತದಲ್ಲಿ ಇದೆ ಎನ್ನುವ ಹಾಗೆ ಆಲೋಚನೆ ಮಾಡಿದ್ರೆ ತಪ್ಪಿದಳಲ್ಲ ಗರುಡ. ಹಾಗಿದ್ರೆ ನಮ್ಮನ್ನು ವಿರೋಧಿಸುವುದಕ್ಕಾಗಿ ಬರ್ತಾರೆ ಅಂತಾದ್ರೆ ನಾವು ಸುಮ್ಮನೆ ಇರುವುದಲ್ಲ, ಏಕಾಂಗಿಯಾಗಿ ಹೋರಾಟ ಮಾಡುವುದಲ್ಲ. ನಮ್ಮವರು ಅನೇಕ ಮಂದಿಗಳಿದ್ದಾರೆ. ಅವರೆಲ್ಲರನ್ನು ಸೇರಿಸಿಕೊಂಡು ಅವ ಇಲ್ಲಿಗೆ ಬರುವ ಮೊದಲಾಗಿ ಮಧ್ಯ ಪಥದಲ್ಲೇ ತಡೆದು ಅವನಿಗೆ ದಕ್ಕದಂತಹ ಶಾಸ್ತಿಯನ್ನು ಮಾಡಬೇಕು. ಸಾಧ್ಯವೇ?
500 ವರ್ಷಗಳ ಕಾಲ ಹೊಂಡದಲ್ಲಿ ಬೆಳೆದು ಈ ಪ್ರಪಂಚದ ಬೆಳಕನ್ನು ಕಂಡವನವರು. ಆದ್ರೆ ಏನು ಮಾಡೋಣ ಹೇಳಿ, ನನ್ನ ತಾಯಿಯಾದಂತ ವಿನತಾದೇವಿಗೆ ಅವರ ಅಕ್ಕಳಾದಂತ ಕದ್ರುವಿನಿಂದ ದಾಸ್ಯತ್ವ ಎಂಬುದು ಕಾಡುತ್ತಾ ಇತ್ತು. ಸದಾ ಕಾಲ ಅವರ ಕಾಲ ಕೆಳಗೆ ಕೆಲಸ ಮಾಡ್ತಿರುವಂತಹ ನನ್ನ ತಾಯಿಯನ್ನು ನೋಡಿ ಆಕೆಯ ಆಸೆಯಂತೆ ನೇರವಾಗಿ ದೇವಲೋಕಕ್ಕೆ ಹೋಗಿದೆ. ಅಲ್ಲಿರುವಂತಹ ಅಮೃತವನ್ನು ತಂದ ಪರಾಕ್ರಮಿಯಾಗಿದ್ದೇನೆ ನಾನು. ಸದಾ ಕಾಲ ನಮ್ಮತ್ತೆಗೆ ನಮ್ಮ ತಾಯಿಗೆ ಕೊಟ್ಟಂತ ಕಷ್ಟಕ್ಕೆ ಸರಿಯಾಗಿ ಯಾರಿದಕ್ಕೆ ಕಾರಣ? ಎಲ್ಲ ಊರಗಳು, ಹಾವುಗಳು, ಪಾಪಿಗಳು ಯಾರು ಬದುಕಿರಬಾರದೆಂಬ ಉದ್ದೇಶದಿಂದ ಎಲ್ಲರನ್ನು ತಿನ್ನುವುದಕ್ಕೆ ಬಂದೆ. ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ಒಪ್ಪಂದ, ದಿವಸಕ್ಕೆ ಒಂದರಂತೆ ನಿನಗೆ ಗೌರಿ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ಏನು ಮಾಡೋಣ, ಇಂದಿನ ದಿವಸ ಹಸಿವು ಎಲ್ಲಿದೆ ಎಲ್ಲಿದೆ ಒಂದು ಸಮಾನ ಲೆಕ್ಕ ತಪ್ಪಿತ ಅಂತ ಎಲ್ಲೋ ಸೇರಿ ಇವರೊಂದು ಸಭೆ ನಡೆಸಿದ್ದಾರೆ. ಯಾಕೆ ಒಂದು ಬಂದದ್ದು ಸಾಕಾಗುವುದಿಲ್ಲ ನನಗೆ, ಒಮ್ಮೆಮ್ಮೆ ಎರಡಕ್ಕೆ ಕೈ ಹಾಕ್ತೀನಿ. ನನಗಾಗಲ್ಲ, ನನ್ನ ಹೊಟ್ಟೆಗಾಗಿ. ಆದ್ರೆ ಏನು ಮಾಡೋಣ, ಇಂದಿನ ದಿವಸ ಇಷ್ಟೊಂದು ಹಸಿವಾದ್ರೂ ಕೂಡ ಅವುಗಳನ್ನು ನನಗೆ ಕಳುವಿ ಕೊಡ್ಲಿಲ್ಲ ಅಂತಾದ್ರೆ ಬಿಡುವುದಿಲ್ಲ ನಾನು ಅವರನ್ನು. ಎಲ್ಲಿದ್ದಾರೆ ನಾನು ಬೇಕು ನಾಡಿದ್ದೇನೆ. ನೀನು ಮುಂದಾಗಿದ್ದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ನಾನು ಯಾವಾಗ ಮಾಡಿದ್ದು? ಮತ್ತೆ ಮಾಡದೆ ಇದಕ್ಕಿಂತ ಮೊದಲು ನಮಗಾದಂತಹ ಒಪ್ಪಂದದಂತೆ ದಿನವೊಂದಕ್ಕೆ ಒಂದು ಹಾವು ನಿನಗೆ ಆಹಾರವಾಗಿ ನಾನೇ ಕಳುಹಿಸಿ ಕೊಡ್ತಾ ಇದ್ದೇವೆ. ಒಪ್ಪಂದ ಮುರಿದದ್ದು ನೀವಲ್ವ? ಹೇಗೆ ನಮ್ಮ ನನಗೆ ಬೇಕಾದ ಹಾವು ಇವತ್ತು ಬರ್ಲಿಲ್ವಲ್ಲ? ಬರ್ಲಿಲ್ವಾ? ಹೌದು. ಹಾಗಿದ್ರೆ ನಾವು ಸ್ವಲ್ಪ ಕಾಯ್ಬೇಕಾಗ್ತದೆ. ನಾವು ಎಣಿಸಿದಾಕ್ಷಣ ಬರುವುದಿಲ್ಲ. ಕಾಯುವಂತಹ ತಾಳ್ಮೆ ನಿನಗಿಲ್ಲ ಅಂತ ಆದ್ರೆ ನಾನು ತೀರ್ಮಾನ ಮಾಡಿದ್ದೇನೆ. ಏನು ತೀರ್ಮಾನ ನಿಮ್ಮದು? ಇದರವರೆಗೆ ನಮ್ಮವ್ರನ್ನ ಹಿಂಸಿಸಿ ಬದುಕ್ತಾ ಇದ್ದವ ನೀನು ಹೌದು. ಆದ್ರೆ ಇದಕ್ಕೊಂದು ಏನು ವಿದ್ಯುತ್ತಕ್ಕೆ ಬರಬೇಕು. ಎಲ್ಲ ಮುಗಿಸ್ತೀಯ? ಏನು ಗೊತ್ತಾ? ಏನು? ನಾನಂತೂ ಹಾವನ್ನು ನಿನಗೆ ಕಳುಹಿಸಿ ಕೊಡುವುದಿಲ್ಲ. ನಿನಗೆ ಹೊಟ್ಟೆಗೆ ಆಹಾರ ಇಲ್ಲದೆ ನೀನು ಸಾಯಬೇಕು. ಯಾವನೇ ಒಬ್ಬ ಮಾತು ಕೊಟ್ಟ ಮೇಲೆ ಮಾತಿನ ಮೇಲೆ ನಿಲ್ಲಬೇಕಿತ್ತು. ಅದು ಬಿಟ್ಟು ನೀನು
ಮಾಡಿದ್ಯಲ್ಲ, ಯಾಕೆ ನಿನಗೆ ಒಂದು ನಾಳಗಿರುವುದಲ್ಲ, ನಿನಗೆ ಎರಡು ನಾಳೆಗೆ. ಎರಡು ಮಾಡಿದ್ದು ನೀನು, ಅದು ಗೊತ್ತುಂಟ ಹಾ, ನಿನಗೆ? ಗೊತ್ತುಂಟು. ಎರಡು ನಾಳೆಗೆ ಅವರ ಮಾತನ್ನು ಯಾವತ್ತೂ ಕೇಳಬಾರ್ದು. ಹಾಗೆ ನಾನು ಆ ದಿವಸ ತಪ್ಪು ಮಾಡಿದೆ. ಯಾಕೆ ನಿಮ್ಮ ಮಾತನ್ನು ಕೇಳಿ ಎಷ್ಟಾದ್ರೂ ನಮ್ಮವರೆಲ್ಲ ಒಂದೆರಡು ದಿವಸ ಹೆಚ್ಚು ಬದುಕಲಿ, ಮತ್ತೆ ನಾನು ತಿನ್ನುವುದನ್ನು, ಹಾಗೆ ನಾನು ಬಿಟ್ಟೆ. ಆದ್ರೆ ನೀನು ಕಳುವಿ ಕೊಟ್ಟದ್ದು ಅವುಗಳೇತದ್ದು, ಒಂದು ಸಣ್ಣದು, ಒಂದು ಇಷ್ಟುದ್ದ ಸಿಲ್, ಒಂದು ತಪ್ಪಾಗಿರುವುದು ಹೆಬ್ಬಾವು ಸಿಲ್ಕ. ನಿನಗೆ ದುಡ್ಡಿಯದ ಸಂಪಾದನೆ ಆಗಬೇಕಲ್ವಾ? ಮತ್ತೆ ನಮ್ಮನ್ನು ಆಹಾರವಾಗಿ ಬಳಸಿಕೊಳ್ತಾ ಇದ್ದೀವಿ. ನೀವು ಸಾಯ್ಲೇಬೇಕಂತ. ಹೌದಾ? ನಾನೇ ತಿನ್ನು. ನಾವೀಗ ಇನ್ನೂ ಸ್ವರ ಉಂಟು. ಯಾರ ಮುಂದೆ ಹೇಗೆ ಸ್ವರ ಏರಿಸಬೇಕು ಇಳಿಸಬೇಕು ಅದು ನಿನ್ನ ಪಾಠನ ಅಗತ್ಯವಿಲ್ಲ. ಇಷ್ಟು ಸ್ವರ ಇರಲಿಲ್ಲ, ಈ ದಿವಸ ಸ್ವಲ್ಪ ಸ್ವರ ಏರಿಸಿ. ಹೌದು, ಏರಿಸ್ತೇನೆ, ಇನ್ನೂ ಏರಿಸ್ತೇನೆ. ಏರಿಸಿ ನೋಡುವ. ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ಸಂದರ್ಭ, ಕೆಳಗೆ ಭೂಮಿಯಲ್ಲಿ ಏನಾದ್ರೂ ಕೊಳೆತ ಮಾಂಸ ಉಂಟು, ಅದನ್ನು ತಿಂದು ಜೀವಿಸುವುದು ಬಿಟ್ಟು ನಮ್ಮನ್ನು ಹಿಂಸಿಸುವುದಕ್ಕೆ ಮನ ಮಾಡ್ತಾ ಇದ್ಯಾ? ಹೌದು. ಈಗ ನಾನು ಒಬ್ಬರೇ ಬಂದದ್ದಲ್ಲ, ಮತ್ತೆ ನಾವೆಲ್ಲರೂ ಒಟ್ಟಾಗಿದ್ದೇವೆ, ಗೊತ್ತುಂಟ? ನೀವೆಲ್ಲ ಸೇರಿಕೊಂಡಿದ್ದೀವಿ. ಹೌದು, ನಮ್ಮದೊಂದು ಕೂಟ. ಯಾಕೆ ಗೊತ್ತಾ? ಯಾಕೆ? ನಾವೆಲ್ಲರೂ ಒಟ್ಟಾಗಿ ನಿನಗೆ ಕಚ್ಚಿದೆ ಅಂತಾದ್ರೆ ವಿಷ, ಆ ವಿಷದ ಉರಿಯನ್ನು ಹೇಗೆ ಸಹಿಸಿಕೊಳ್ಳೋದಕ್ಕೆ ಕಚ್ಚುತ್ತೀಯ. ಹೌದು. ಈ ಹಿಂದೆ ನಿಮ್ಮನ್ನು ನಾನು ಪ್ರವಾಸಕ್ಕೆ ಕರ್ಕೊಂಡು ಹೋದ ಕತೆ ಮಾಡ್ತಿದ್ದೆ. ಯಾಕೆ ಎಲ್ಲರನ್ನು ಒಮ್ಮೆಲೆ ಹೊತ್ತುಕೊಂಡು ಹೋದವನು, ಅಷ್ಟು ಸಾಮರ್ಥ್ಯವಂತನಾಗಿದ್ದೇನೆ. ನೀನು ಹೊತ್ತುಕೊಂಡು ಹೋದದ್ದು ಯಾಕೆ ಅಂತ ಗೊತ್ತುಂಟು? ಯಾಕೆ? ನೀನು ಪ್ರವಾಸಕ್ಕೆ ಕರ್ಕೊಂಡು ಹೋದದ್ದಲ್ಲ, ನಮ್ಮನ್ನು ಸಾಯಿಸುವುದಕ್ಕಾಗಿ ಕರ್ಕೊಂಡು ಹೋದ. ನೀವು ಹೋಗಿ ಆ ರಕ್ಕಸನಿಗೆ ಉಪಟಳ ಕೊಡುವುದಕ್ಕೆ ನಾನೇನು ಮಾಡುದು? ಆ ಸಂದರ್ಭ ನಿಮ್ಮನ್ನು ರಕ್ಷಿಸಿದ್ದು ನಾನೇ. ಹಾಗಾಗಿ ಹೇಳುತ್ತಾ ಇದ್ದೇನೆ, ನಿಮ್ಮ ವಿಷಯ ಎಲ್ಲ ಸ್ವಲ್ಪ ಸ್ವಲ್ಪ ಅದು ನಮಗೆ ತಾಗುವುದೇ ಇಲ್ಲ. ಹಾಗಾಗಿ ವಿಷ ಹೇಳ್ತೇನೆ, ನಿನ್ನೆಲ್ಲ ಅದಕ್ಕಿಂತ ಹೆಚ್ಚು ಉಂಟಾ? ಯಾವುದು ವಿಷ ಕಚ್ಚಲಿಕ್ಕೆ ಬಿಟ್ಟಲ್ಲ, ಅಲ್ಲನ್ನು ಕಿತ್ತು ತಿಂತೇನೆ. ಹೌದಾ? ಉಂಟಾ ಸಾಮರ್ಥ್ಯ? ಸಾಮರ್ಥ್ಯ ಉಂಟು, ಇದು ಸಾಕು ನಿಮ್ಗೆ. ಹೌದಾ? ಇದು ನೋಡು, ಉಂಟಲ್ಲ, ಏನುಂಟು? Hallelujah.